ನಮಸ್ಕಾರ, ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 17th ಸ್ಟ್ಯಾಂಜಾ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. 17th ಸ್ಟ್ಯಾಂಜಾ ಬಂದುಬಿಟ್ಟು ಇದೆ ಯತ್ಕಟಾಕ್ಷ ಸಮುಪಾಸನಾ ವಿಧಿ. ಈ ಶ್ಲೋಕ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಒಂದ್ಸಲ ರಾಗಬದ್ಧವಾಗಿ ಹೇಳ್ತೀನಿ ನೋಡಿ. ಯತ್ಕಟಾಕ್ಷ ಸಮುಪಾಸನಾ ವಿಧಿ ಸೇವಕಸ್ಯ सकलार्थसम्पदः सन्तनोति वचनाङ्गमानसै त्वां मुरारी हृदयेश्वरीं ಭಜೆ. ಇದು 17th ಸ್ಟ್ಯಾಂಜಾ. ಈಗ ಹೇಗೆ ಡಿವೈಡ್ ಮಾಡೋದು ಸ್ಟ್ಯಾಂಜಾನ, ಒಂದು ಪದ ಕೂಡ ಹೇಗೆ ಡಿವೈಡ್ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ಯತ್ಕಟಾಕ್ಷ ನೋಡಿ, ಇದನ್ನು ಯತ್ಕಟಾಕ್ಷ ಅಂತಲೇ ಪ್ರನೌನ್ಸ್ ಮಾಡ್ತೀವಿ. ಯತ್ಕಟಾಕ್ಷ ಮುಂದೆ ಒಂದು ಲೈನ್ ಹಾಕೊಳ್ಳಿ. ಸಮುಪಾಸನಾ ವಿಧಿ, ಇಲ್ಲಿ ನೋಡಿ ನನ್ನ ಬುಕ್ಕಲ್ಲಿ ಸಮಪಾಸನಾ ವಿಧಿ ಅಂತ ಬಂದಿದೆ. ಇದು ಆ್ಯಕ್ಚುಲಿ ಸಮುಪಾಸನಾ ವಿಧಿ. ಮಾನ ಮೂ ಅಂತ ಮಾಡ್ಕೊಳ್ಳಿ. ನಿಮ್ಮ ಬುಕ್ಕಲ್ಲೂ ಹೀಗೆ ಬಂದಿದೆನಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಸಮುಪಾಸನಾ ವಿಧಿ, ಸಮು ಮುಂದೆ ಒಂದು ಲೈನ್ ಹಾಕೊಳ್ಳೋಣ, ಪಾಸನ ಮುಂದೆ ಒಂದು ಲೈನ್, ವಿಧಿ ಮುಂದೆ ಒಂದು ಲೈನ್. ಆಗ ನೋಡಿ ಈ ಪದ ಬಂದ್ಬಿಟ್ಟು ಸಮುಪಾಸನಾ ವಿಧಿ ಅಂತ ಆಗುತ್ತೆ. ನೆಕ್ಸ್ಟ್ ಸೇವಕಸ್ಯ ಮುಂದೆ ಒಂದು ಲೈನ್, ಸಕಲಾರ್ಥ ಮುಂದೆ ಒಂದು ಲೈನ್, ಸಂಪದಃ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ಸಂತನೋತಿ ಮುಂದೆ ಒಂದು ಲೈನ್, ವಚನಾಂಗ ಮುಂದೆ ಒಂದು ಲೈನ್, ಮಾನಸೈ ನೋಡಿ ಇದು ನ ಅಂತ ಬಂದಿದೆ, ಮಾನಸೈ ಅಂತ ಬಂದಿದೆ. ಆ್ಯಕ್ಚುಲಿ ತಪ್ಪು, ಇದು ನ ಅಲ್ಲ ನ, ಇಲ್ಲಿ ನ ಅಂತಲೇ ಬರುತ್ತೆ, ನಾವು ನ ಅಂತಲೇ ಪ್ರನೌನ್ಸ್ ಮಾಡ್ತೀವಿ. ಮಾನಸೈ ಮುಂದೆ ಒಂದು ಲೈನ್. ಇಲ್ಲಿ ಸ್ತ್ವಾಮ್ ಅಂತ ಕೊಟ್ಟಿದ್ದಾರಲ್ವ, ಇದು ಸ್ತ್ವಾಮ್ ಅಲ್ಲ, ಸಾಗೆ ತಾವತ್ತು ವಾವತ್ತು ಹಾಗೆ 0 ಬಂದಿದೆ. ಇದು ಸ್ತ್ವಾಮ್ ಅಲ್ಲ, ಜಸ್ಟ್ ತ್ವಾಮ್. ತ ದೀರ್ಘ ತ, ವಾವತ್ತು ಮುಂದೆ 1 0, ತ್ವಾಮ್. ಓಕೆನಾ? ತ್ವಾಮ್ ಮುಂದೆ ಒಂದು ಲೈನ್, ಮುರಾರಿ ಮುಂದೆ ಒಂದು ಲೈನ್, ಹೃದಯೇಶ್ವರಿ ಮುಂದೆ ಒಂದು ಲೈನ್, ಭಜೆ. ಇದು ಭಜೇಮ್ ಅಲ್ಲ, ಆ್ಯಕ್ಚುಲಿ ಇದು ಭಜೆ ಅಷ್ಟೇ, ಇಲ್ಲಿ 0 ಬರಬಾರ್ದು. ಓಕೆನಾ? ಭಜೆ. ಓಕೆ, ಈಗ ಲೈನ್ ಹಾಕ್ಕೊಂಡು ಈಸಿ ಮಾಡ್ಕೊಂಡ್ವಿ ಅಲ್ಲ. ಈಗ ಒಂದು ಸಲ ಪಾರಾಯಣ ಮಾಡೋಣ ಬನ್ನಿ. ನಿಧಾನವಾಗಿ ನನ್ನ ಜೊತೆನೇ ಸೇರಿಕೊಂಡು ಪಾರಾಯಣ ಮಾಡಿ, ಆಗ ನಿಮಗೆ ಈಸಿ ಆಗುತ್ತೆ. ಯತ್ಕಟಾಕ್ಷ ಸಮುಪಾಸನಾ ವಿಧಿ ಸೇವಕಸ್ಯ ಸಕಲಾರ್ಥ ಸಂಪದಃ ಸಂತನೋತಿ ವಚನಾಂಗಮಾನಸೈ ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಇನ್ನೊಂದ್ಸಲ. ಯತ್ಕಟಾಕ್ಷ ಸಮುಪಾಸನಾ ವಿಧಿ ಸೇವಕಸ್ಯ ಸಕಲಾರ್ಥ ಸಂಪದಃ ಸಂತನೋತಿ ವಚನಾಂಗಮಾನಸೈ ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಈಗ 18th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ ಬನ್ನಿ. 18th ಸ್ಟ್ಯಾಂಜಾ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ಯಾಂಜಾ. ತುಂಬ ಚೆನ್ನಾಗಿದೆ, ನನಗಾದರೆ ತುಂಬಾ ಇಷ್ಟ ಈ ಸ್ಟ್ಯಾಂಜಾ. ಬನ್ನಿ ಒಂದ್ಸಲ ನಾನು ಪಾರಾಯಣ ಮಾಡ್ತೀನಿ ನೋಡಿ. सरसिजनिलये सरोजहस्ते धवलतमांशुक गन्धमाल्यशोभे भगवति हरिवल्लभे मनोग्नि त्रिभुवनभूतिकरि प्रसीद मह्यम्. ಇನ್ನೊಂದ್ಸಲ. सरसिजनिलये सरोजहस्ते धवलतमांशुक गन्धमाल्यशोभे भगवति हरिवल्लभे मनोग्नि त्रिभुवनभूतिकरि प्रसीद मह्यम्. ಈಗ
ಒಂದೊಂದು ಪದನೂ ಡಿವೈಡ್ ಮಾಡ್ಕೊಳ್ಳೋಣ ಬನ್ನಿ. ಸರಸಿಜ ನಿಲಯೇ, ನೋಡಿ ಸರಸಿಜ ಮುಂದೆ 1 ಲೈನ್, ನಿಲಯೇ ಮುಂದೆ 1 ಲೈನ್, ಸರೋಜ ಹಸ್ತೆ, ಸರೋಜ ಮುಂದೆ 1 ಲೈನ್, ಹಸ್ತೆ ಮುಂದೆ 1 ಲೈನ್. ಹ ಬಂದ್ಬಿಟ್ಟು ಮಹಾಪ್ರಾಣ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಧವಲತ ಮುಂದೆ 1 ಲೈನ್, ಮಾಂಶುಕ ಮುಂದೆ 1 ಲೈನ್. ಮಾ ಪಕ್ಕದಲ್ಲಿ 0 ಬಂದಿದೆ, ಮಾಂಶುಕ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಗಂಧಮಾಲ್ಯ ಶೋಭೆ, ಗಂಧಮಾಲ್ಯ ಮುಂದೆ 1 ಲೈನ್, ಶೋಭೆ ಮುಂದೆ 1 ಲೈನ್. ಭೇ ಬಂದ್ಬಿಟ್ಟು ಮಹಾಪ್ರಾಣ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ ಭಗವತಿ ಹರಿವಲ್ಲಭೆ, ಭಗವತಿ ಮುಂದೆ 1 ಲೈನ್, ಹರಿವಲ್ಲಭೆ ಮುಂದೆ 1 ಲೈನ್. ನೋಡಿ ಭೇ ಬಂದ್ಬಿಟ್ಟು ಮಹಾಪ್ರಾಣ, ಹಾಗೆ ದೀರ್ಘ ಕೂಡ ಬಂದಿದೆ, ಹಾಗಾಗಿ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಮನೋಗ್ನಿ, ಮನೋಗ್ನಿ ಮುಂದೆ 1 ಲೈನ್, ಮನೋಗ್ನಿ, ಗ್ನಿ ಮುಂದೆ ದೀರ್ಘ ಇದೆ, ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ತ್ರಿಭುವನ ಭೂತಕರಿ ಅಂತ ಬಂದಿದೆ ನನ್ನ ಬುಕ್ಕಲ್ಲಿ, ಆ್ಯಕ್ಚುಲಿ ಇದು ತ ಅಲ್ಲ, ತಿ. ತ್ರಿಭುವನ ಭೂತಿಕರಿ ಅಂತ ಪ್ರನೌನ್ಸ್ ಮಾಡ್ತೀವಿ. ತ್ರಿಭುವನ ಮುಂದೆ 1 ಲೈನ್, ಭೂತಿಕರಿ ಮುಂದೆ 1 ಲೈನ್, ಪ್ರಸೀದ ಮಹ್ಯಂ, ಪ್ರಸೀದ ಮುಂದೆ 1 ಲೈನ್, ಮಹ್ಯಂ ಮುಂದೆ 1 ಲೈನ್. ಕಂಪ್ಲೀಟೆಡ್. ಈಗ ನೋಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಲೈನ್ಸ್ ಹಾಕ್ಕೊಂಡು. ಈಗ ಒಂದ್ಸಲ ಪಾರಾಯಣ ಮಾಡೋಣ ಬನ್ನಿ. ಸರಸಿಜ ನಿಲಯೇ ಸರೋಜ ಹಸ್ತೆ, ಧವಲತಮಾಂಶುಕ ಗಂಧಮಾಲ್ಯ ಶೋಭೆ, ಭಗವತಿ ಹರಿವಲ್ಲಭೆ, ಮನೋಗ್ನೆ ತ್ರಿಭುವನ ಭೂತಿಕರಿ, ಪ್ರಸೀದ ಮಹ್ಯಂ, ಭಗವತಿ ಹರಿವಲ್ಲಭೆ, ಮನೋಗ್ನೆ ತ್ರಿಭುವನ ಭೂತಿಕರಿ, ಪ್ರಸೀದ ಮಹ್ಯಂ. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡೋದಾದರೆ ಭಗವತಿ ಹರಿವಲ್ಲಭೆ, ಮನೋಗ್ನೆ ತ್ರಿಭುವನ ಭೂತಿಕರಿ, ಪ್ರಸೀದ ಮಹ್ಯಂ, ಈ ಒಂದು ಲೈನ್ನ 2 ಸಲ ಪಾರಾಯಣ ಮಾಡ್ತೀವಿ. ಇನ್ನೊಂದು ಸಲ ನೋಡ್ಕೊಳ್ಳಿ. ಸರಸಿಜ ನಿಲಯೇ ಸರೋಜ ಹಸ್ತೆ, ಧವಲತಮಾಂಶುಕ ಗಂಧಮಾಲ್ಯ ಶೋಭೆ, ಭಗವತಿ ಹರಿವಲ್ಲಭೆ, ಮನೋಗ್ನೆ ತ್ರಿಭುವನ ಭೂತಿಕರಿ, ಪ್ರಸೀದ ಮಹ್ಯಂ, ಭಗವತಿ ಹರಿವಲ್ಲಭೆ, ಮನೋಗ್ನೆ ತ್ರಿಭುವನ ಭೂತಿಕರಿ, ಪ್ರಸೀದ ಮಹ್ಯಂ. ಹೀಗೆ ಬರುತ್ತೆ ಸ್ಟ್ಯಾಂಜ, ಅಲ್ಟಿಮೇಟ್ ಸ್ಟ್ಯಾಂಜ, ತುಂಬ ಚೆನ್ನಾಗಿದೆ. ಓಕೆ, ಇವತ್ತಿನ ಕ್ಲಾಸಲ್ಲಿ 17th ಆ್ಯಂಡ್ 18th ಸ್ಟ್ಯಾಂಜ ಕಂಪ್ಲೀಟ್ ಆಯ್ತಲ್ವಾ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು 3 ಸ್ಟ್ಯಾಂಜಸ್ ಮಾತ್ರ ಉಳ್ಕೊಂಡಿರುತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು 3 ಸ್ಟ್ಯಾಂಜ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ ಕನಕಧಾರ ಸ್ತೋತ್ರ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ. ಲೈಕ್ ಕೊಡಿ, ಜಸ್ಟ್ 1 ಸೆಕೆಂಡ್ಗೆ 1 ಲೈಕ್ ಕೊಡ್ಬೋದು. ಅದನ್ನು ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಐಪ್ ಬಟನ್ ಬರುತ್ತೆ, ಐಪ್ ಬಟನ್ನ ಪ್ರೆಸ್ ಮಾಡಿ. ನೀವು ಐಪ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ವಿಡಿಯೋ ಟಾಪಲ್ಲಿ ಬರುತ್ತೆ. ಆಮೇಲೆ ಜಸ್ಟ್ ನಮ್ಮ ವಿಡಿಯೋ ವೈರಲ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ವೈರಲ್ ಆಗುತ್ತೆ ಅನ್ನೋದೊಂದೇ ಇಂಟೆನ್ಷನ್ನು. ಪ್ಲೀಸ್ ಐಪ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಧನ್ಯವಾದಗಳು.